ಇನ್ನು ಉತ್ತರ ಕರ್ನಾಟಕದ ಪರಿಸ್ಥಿತಿ ಪ್ರತಿ ಬಾರಿ ಕೂಡ ಬೇಸಿಗೆಯಲ್ಲಿ ಹೇಳತೀರದಾಗಿರುತ್ತೆ. ಈ ಬಾರಿ ಕೂಡ ಮತ್ತೊಮ್ಮೆ 4 ಜಿಲ್ಲೆಗಳಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಈ 4 ಜಿಲ್ಲೆಗಳಲ್ಲೂ ಕೂಡ ಬರಿದಾಗ್ತಿರುವಂತಹ ಹಂತಕ್ಕೆ ಬಂದಿದೆ. ಈಗ ತುಂಗಭದ್ರಾ ಜಲಾಶಯ, ಕೊಪ್ಪಳದ ಮುನ್ರಾಬಾದ್ ಬಳಿ ಇರುವಂತಹ ಜಲಾಶಯದಲ್ಲಿ ಕೇವಲ 9.4 ಟಿಎಂಸಿ ನೀರು ಉಳಿದಿದೆ. 105.79 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಡ್ಯಾಮ್ ಏನಿದೆ ಅದು. ಸೊ ಜಲಾಶಯದಲ್ಲಿ ನೀರು ಖಾಲಿಯಾಗಿದ್ದರಿಂದ ಆತಂಕ ಸೃಷ್ಟಿಯಾಗಿದೆ. ನಾವು ಇದೇ ಜಿಲ್ಲೆಗಳಲ್ಲಿ ಇಲ್ಲೇ ಸುದ್ದಿಯನ್ನ ನೀಡಿದ್ವಿ ನಿಮಗೆ, ಎಷ್ಟು ಮಳೆ ಆಗಿದೆ, ಎಷ್ಟು ತೊಂದರೆ ಆಗ್ತಿತ್ತು, ಪ್ರವಾಹ ಉಂಟಾಗಿತ್ತು ಅಂತ. ಈಗ ಅದೇ ಜಿಲ್ಲೆಗಳಲ್ಲಿ ಈಗ ಬರದ ಛಾಯೆ ಇದೆ. ನಮ್ಮ ಪ್ರತಿನಿಧಿ ಸಂಜಯ್ ಅಲ್ಲಿನ ಡ್ಯಾಮ್ನ ಪರಿಸ್ಥಿತಿ, ನೀರೆಷ್ಟಿದೆ ಎಲ್ಲವನ್ನು ಕೂಡ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಜಿಲ್ಲೆಯ ಜನರು ಕುಡಿಯುವ ನೀರು ಮತ್ತು ಕೃಷಿಗೆ ಅವಲಂಬಿಸಿರುವುದು ತುಂಗಭದ್ರಾ ಜಲಾಶಯದ ನೀರನ್ನೇ. ಆದರೆ ಈ ಬಾರಿ ಬರಗಾಲದಿಂದಾಗಿ ತುಂಗಭದ್ರಾ ಜಲಾಶಯ ಬೇಸಿಗೆ ಆರಂಭಕ್ಕೂ ಮುನ್ನವೇ ಬತ್ತು ಹಂತಕ್ಕೆ ಬಂದಿದೆ. ಇದೀಗ ನಾವು ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ತುಂಗಭದ್ರಾ ಜಲಾಶಯ ತುಂಬಿದರೆ 4 ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಗುತ್ತೆ. ಆದರೆ ಈ ಬಾರಿ ಬರಗಾಲದಿಂದಾಗಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗುವ ಹಂತಕ್ಕೆ ಬಂದಿರುವಂಥದ್ದು. ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು 105.79 TMCD ನೀರಿನ ಸಾಮರ್ಥ್ಯವನ್ನು ಈ ಜಲಾಶಯ ಹೊಂದಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಈ ಜಲಾಶಯದಲ್ಲಿ 34 TMCಯಷ್ಟು ನೀರಿತ್ತು. ಆದರೆ ಈ ಬಾರಿ ಭೀಕರ ಬರಗಾಲದ ಹಿನ್ನೆಲೆಯಲ್ಲಿ ಒಮ್ಮೆಯೂ ಕೂಡ ಡ್ಯಾಮ್ಗೆ ಸಂಪೂರ್ಣವಾಗಿ ತುಂಬುವ ಹಂತಕ್ಕೆ ಬರಲಿಲ್ಲ. ಬದಲಾಗಿ ಅಂತಂದರೆ ಸದ್ಯ ಡ್ಯಾಮ್ನಲ್ಲಿರುವಂಥದ್ದು ಕೇವಲ 9.10 TMC ನೀರು ಮಾತ್ರ. ಆದರೆ ಇದೇ ನೀರಿನ ಮೇಲೆ ಇದೀಗ 4 ಜಿಲ್ಲೆಯ ಜನರು ಕುಡಿಯುವ ನೀರು ಮತ್ತು ಕೃಷಿಗೆ ಅವಲಂಬಿತವಾಗಿರುವಂಥದ್ದು. ಅದರಲ್ಲೂ ಕೂಡ ಬೇಸಿಗೆ ಅಂತಂತಂದರೆ ಈ ಭಾಗದಲ್ಲಿ ರಣ ಬಿಸಿಲು ಇರುತ್ತದೆ. ಹೀಗಾಗಿ ಹೆಚ್ಚಿನ ನೀರಿನ ಅವಶ್ಯಕತೆ ಕೂಡ ಇರ್ತದೆ. ಆದರೆ ಈ ಬಾರಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲಾಶಯ ಸಂಪೂರ್ಣವಾಗಿ ಬರಿದಾಗುವ ಹಂತಕ್ಕೆ ಬಂದಿದೆ. ಬಹುತೇಕ ಏನಂತಂದರೆ ಎಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಮೊದಲು ಜಲರಾಶಿ ಕಾಣ್ತಾ ಇತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಅಲ್ಲಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿರೋದ್ರಲ್ಲಿ ಇದೀಗ ನಾವು ಹಿನ್ನೀರಿನ ಪ್ರದೇಶದಲ್ಲಿ ಇದೀಗ ಭೂಮಿಯನ್ನು ಕಾಣುವಂಥ ದೃಶ್ಯಗಳು ಕೂಡ ಕಾಣ್ತಾ ಇದ್ದಾವೆ. ಅಲ್ಲಲ್ಲಿ ಕಲ್ಲು ಬಂಡೆಗಳು ಇದೀಗ ಕಾಣ್ತಾ ಇರುವಂಥದ್ದು. ಇದೇ ರೀತಿಯಾಗಿ ನೀರು ಇನ್ನಷ್ಟು ಕಡಿಮೆ ಆದರೆ ಬೇಸಿಗೆಯಲ್ಲಿ ಮತ್ತಷ್ಟು ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗುತ್ತದೆ ಅನ್ನುವಂಥದ್ದು ಆತಂಕ ಈ ಭಾಗದ ರೈತರು ಮತ್ತು ಜನರನ್ನ ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ತುಂಗಭದ್ರಾ ಜಲಾಶಯ ತುಂಬಿದರೆ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ನೀರು ಸಿಗ್ತದೆ. ಆದರೆ ಇದೀಗ ನೀರು ಖಾಲಿ ಆಗ್ತಾ ಇರುವಂಥದ್ದು ಈ 4 ಜಿಲ್ಲೆಯ ಜನರ ಆತಂಕವನ್ನು ಹೆಚ್ಚಿಸ್ತಾ ಇರುವಂಥದ್ದು. ಕ್ಯಾಮರಾಮನ್ ಮಾರುತಿ ಕಟ್ಟಿಮನ್ ಜೊತೆ ಸಂಜಯ್, TV9 ಕೊಪ್ಪಳ.